ಮತ್ತೊಂದು ಕುಮಾರ ಪರ್ವ ಅಂತ. ಏನೇ ಕುಮಾರಸ್ವಾಮಿ ಅವರು ಈಗಾಗಲೇ 2 ಕುಮಾರ ಪರ್ವಗಳನ್ನು ಕರ್ನಾಟಕದಲ್ಲಿ ತೋರಿಸಿದ್ದಾರೆ. ಈಗ 3ನೇ ಕುಮಾರ ಪರ್ವಕ್ಕೆ ಸಜ್ಜಾಗ್ತಾ ಇದ್ದಾರಾ ಅಂತ ಹೇಳಿ. ಯಾಕೆಂದರೆ ರಾಜ್ಯ ರಾಜಕಾರಣಕ್ಕೆ ಮರಳುವ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಸುಳಿವನ್ನು ನೀಡಿದ್ದಾರೆ. ಸಂಕ್ರಾಂತಿ ದಿನವೇ ರಾಜಕೀಯದ ಸಂಕ್ರಾಂತಿಯ ಸ್ವರೂಪದ ಒಂದು ಆಶ್ವಾಸನೆ, ಒಂದು ಮುನ್ಸೂಚನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ಬಂದಿದೆ. ರಾಜ್ಯಕ್ಕೆ ಯಾವಾಗ ಬರಬೇಕು ಅನ್ನೋ ಬಗ್ಗೆ ತೀರ್ಮಾನಿಸ್ತೇನೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಅವರು. ರಾಜ್ಯಕ್ಕೆ ಯಾವಾಗ ಬರಬೇಕು ಅನ್ನೋ ಬಗ್ಗೆ ತೀರ್ಮಾನಿಸ್ತೇನೆ ಅಂತ ಹೇಳ್ತಿದ್ದಾರೆ. ರಾಜ್ಯ ರಾಜಕೀಯಕ್ಕೆ ನಾನು ಅನಿವಾರ್ಯವಾಗಿ ಬರಲೇಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಅವರ ಸ್ಪಷ್ಟವಾದಂತಹ ನಿಲುವಿದೆ. ಯಾವಾಗ ಬರಬೇಕು ಅನ್ನೋದನ್ನು ಶೀಘ್ರವೇ ತೀರ್ಮಾನ ಮಾಡ್ತೀನಿ ಅನ್ನುವಂತಹ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. ಜನತೆ ನಾನು ಯಾವ ಸ್ಥಾನದಲ್ಲಿ ಇರಬೇಕು ಅನ್ನೋದು ತೀರ್ಮಾನ ಮಾಡೋದು ಅವರು, ನನ್ನ ಕೈಲಿಲ್ಲ. ಆದರೆ ರಾಜ್ಯದ ರಾಜಕಾರಣದಿಂದ ನಾನು ದೂರ ಸರಿತೀನಿ ಅಂತಕ್ಕಂಥದ್ದು ಯಾರಾದರೂ ತಿಳ್ಕೊಂಡಿದ್ರೆ ದೂರ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ. ರಾಜ್ಯದ ರಾಜಕಾರಣದಲ್ಲೂ ಇರ್ತೀನಿ. ಕೇಂದ್ರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಏನೋ ಒಂದು ಹುದ್ದೆ ಕೊಟ್ಟಿದ್ದಾರೆ. ಆ 2 ಇಲಾಖೆಯಲ್ಲಿ ದೇಶದಲ್ಲಿ ಪ್ರಾಮಾಣಿಕವಾಗಿ ನನ್ನ ಕೈಲಿರೋ ಮಟ್ಟಿಗೆ 2 ಇಲಾಖೆಯಿಂದ ಒಳ್ಳೆಯ ಉತ್ತಮವಂಥ ಕೆಲಸಗಳನ್ನು ಮಾಡಲಿಕ್ಕೆ ಆಗಲೇ ಒಂದು ಫೌಂಡೇಶನ್ ಏನು ಹಾಕಿದ್ದೇನೆ. ಆ ಕೆಲಸದಲ್ಲಿ ಯಶಸ್ಸನ್ನು ಕಾಣಬೇಕು ಅನ್ನೋದು ಒಂದು ಭಾಗ. ರಾಜ್ಯದ ರಾಜಕಾರಣಕ್ಕೆ ಯಾವ ಸಮಯಕ್ಕೆ ಬರಬೇಕು ತೀರ್ಮಾನ ಬರ್ತೀರ ಒಟ್ಟು ಬರಲೇಬೇಕಾಗತ್ತಲ್ಲ. ಅದರಿಂದ ನೋಡೋಣ. ಹೀಗೆ ರಾಜ್ಯ ರಾಜಕಾರಣಕ್ಕೆ ಬರಲೇಬೇಕಾಗುತ್ತಲ್ಲ, ಆಗ ನೋಡೋಣ ಅಂತ ಹೇಳ್ತಾರೆ. ಮತ್ತು ನಾನು ರಾಜ್ಯ ರಾಜಕಾರಣದಲ್ಲಿ ಇರ್ತೀನಿ ಅಂತ ಹೇಳಂತರೂ ಕೂಡ ಹೇಳಿದ್ದಾರೆ. ಇಲ್ಲಿ ಕಾಂಗ್ರೆಸ್ ವಿರುದ್ಧ ಜನಾಭಿಪ್ರಾಯವನ್ನು ಸಮರ್ಥವಾಗಿ ಬಳಸಿಕೊಳ್ಳುವಂತಹ ಪ್ಲಾನ್ ಅನ್ನು ಕುಮಾರಸ್ವಾಮಿ ಅವರು ಹೊಂದಿರುವಂಥದ್ದು ಸ್ಪಷ್ಟ ಇದೆ. ಕಾಂಗ್ರೆಸ್ ವಿರುದ್ಧ ಜನಾಭಿಪ್ರಾಯವನ್ನು ಮೂಡಿಸಬೇಕು. ರಾಜ್ಯದಲ್ಲಿ ಈ ವರ್ಷ ಸ್ಥಳೀಯ ಸಂಸ್ಥೆ ಚುನಾವಣೆ ಇರುವಂಥದ್ದು ಕೂಡ ಈ ಹಂತದಲ್ಲಿ ಕುಮಾರಸ್ವಾಮಿ ಅವರು ಇಂಥದ್ದೊಂದು ಹೇಳಿಕೆಗೆ ಪ್ರಮುಖ ಕಾರಣ ಆಗಿದೆ. ಅಫ್ಕೋರ್ಸ್ ಅವರಿಗೆ ಕೇಂದ್ರದಲ್ಲಿ ದೊಡ್ಡ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ, ಮೋದಿಯವರು ಕೊಟ್ಟಿದ್ದಾರೆ. ತಳಮಟ್ಟದಲ್ಲಿ ಪಕ್ಷ ಗಟ್ಟಿಗೊಳಿಸೋಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಅನಿವಾರ್ಯ JDS ಪಾಲಿಗೆ. ಯಾಕಂದರೆ ತಳಮಟ್ಟದಲ್ಲಿ JDS ಅನ್ನು ದಳವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ದಳಪತಿ ಬೇಕೇ ಬೇಕಲ್ಲಿ. ಸ್ಥಳೀಯ ಸಂಸ್ಥೆಗಳಲ್ಲಿ ಪಕ್ಷ ಉತ್ತಮ ಸಾಧನೆ ಮಾಡಿದರೆ ಭವಿಷ್ಯದಲ್ಲಿ ಸಂಘಟನೆ ಸುಲಭ ಆಗುತ್ತೆ. ವಿಶೇಷವಾಗಿ ಮಂಡ್ಯ, ಹಾಸನ, ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಲೇಬೇಕಂತ ಅನಿವಾರ್ಯತೆ ಕುಮಾರಸ್ವಾಮಿ ಅವರಿಗೆ ಇದ್ದೇ ಇದೆ. ಈಗಾಗಲೇ 2.5 ವರ್ಷ ಮುಗಿದಿದ್ದು 2028ಕ್ಕೆ ಹೋರಾಟ ಸುಗಮ ಆಗುತ್ತೆ. ಸ್ಥಳೀಯ ಸಂಸ್ಥೆಗಳನ್ನು ಗೆದ್ದರೆ ಅದು ಒಂದು ಲಾಂಚ್ ಪ್ಯಾಡ್ ಆಗುತ್ತೆ. 2028ರ ವಿಧಾನಸಭೆ ಚುನಾವಣೆಗೆ ಈಗಿನಲ್ಲೇ ತಯಾರಿ ಮಾಡಿಕೊಳ್ಳುವಂಥದ್ದು ಕೂಡ ಕುಮಾರಸ್ವಾಮಿಯವರ ಪ್ರಮುಖ ಅಜೆಂಡಾ ಆಗಿದೆ, ಪ್ರಮುಖ ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ಅವರು ಹೆಜ್ಜೆ ಹಾಕ್ತಾ ಇದ್ದಾರೆ. ರಾಜ್ಯದಲ್ಲಿ JDSಗೆ ಅಂಟಿರುವಂತಹ ಸೋಲಿನ ಹಣೆಪಟ್ಟಿಯನ್ನು ಕಳಚೋದಕ್ಕೂ ಕೂಡ ಅವರ ಉಪಸ್ಥಿತಿ ಅತ್ಯಗತ್ಯವಾಗಿದೆ. ಯಾಕೆಂದರೆ ಅವರ ಪುತ್ರನನ್ನು ಕೂಡ ಅವರಿಗೆ ಗೆಲ್ಲಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಬೈ ಎಲೆಕ್ಷನ್ ನಡೆದಾಗ. ಹೀಗಿರುವಾಗ ಅವ್ರಿಗೆ ತಾವೇ ಮುಂದೆ ನಿಂತು ಎಲೆಕ್ಷನ್ಗೆ ತಯಾರಿಯನ್ನು ಮಾಡಬೇಕಂತ ಅನಿವಾರ್ಯತೆ ಇದ್ದೇ ಇದೆ. HDK ರಾಜ್ಯಕ್ಕೆ ವಾಪಸ್ ಆಗೋದ್ರ ಹಿಂದೆಯೂ ಕೂಡ ಹಲವು ಲೆಕ್ಕಾಚಾರಗಳು ಇದ್ದೇ ಇದ್ದಾವೆ. ವಿಶೇಷವಾಗಿ 2028ರ ಟಾರ್ಗೆಟ್ ಇದೆ. ಬಿಜೆಪಿ ಜೊತೆಗಿನ ಮೈತ್ರಿ ಗಟ್ಟಿ ಮಾಡಿಕೊಳ್ಳುತ್ತಲೇ CM ಪಟ್ಟದ ಮೇಲೂ ಕೂಡ ಅವರು ಕಣ್ಣಿಟ್ಟಿದ್ದಾರೆ. ಸಹಜವಾಗಿಯೇ, ಯಾಕಂದರೆ 2 ಬಾರಿ ಮುಖ್ಯಮಂತ್ರಿ ಆದವರಿಗೆ 3ನೇ ಬಾರಿ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಆಸೆ ಇದ್ದರೆ ಅದು ತಪ್ಪೇನಲ್ಲ. ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಸಮರ್ಥ ನಾಯಕತ್ವದ ಕೊರತೆಯ ವಿಚಾರವೂ ಕೂಡ ಅವ್ರಿಗೊಂದು ರೀತಿಯಿಂದ ಪ್ಲಸ್ ಪಾಯಿಂಟ್ ಆಗಬಹುದು ಅಂತೇಳಿ. ಬಿಜೆಪಿಯಲ್ಲಿರೋ ನಾಯಕತ್ವದ ಕೊರತೆಯನ್ನು ಮೈತ್ರಿ ಮೂಲಕವಾಗಿ ತುಂಬಬಹುದು. ಯಾಕಂದರೆ ಒಕ್ಕಲಿಗ ಮತ ಬ್ಯಾಂಕ್ ಮೇಲೆ ಕುಮಾರಸ್ವಾಮಿ ಹಿಡಿತವನ್ನು ಹೊಂದಿರ್ತಾರೆ. ಲಿಂಗಾಯತ ಮತ ಬ್ಯಾಂಕ್ ಬಿಜೆಪಿಗೆ ಸಹಜವಾಗಿಯೇ ವಿಜೇಂದ್ರ ಅವರ ಮೂಲಕವಾಗಿ ದಕ್ಕಬಹುದು ಅಂತ ಹೇಳಿ ಮೈತ್ರಿಯನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಂಡು 2028ರ ಚುನಾವಣೆಯನ್ನು ಎದುರಿಸುವಂಥದ್ದು ಕುಮಾರಸ್ವಾಮಿಯವರ ಸದ್ಯದ ಟಾರ್ಗೆಟ್. ಬಿಜೆಪಿ ಹೈಕಮಾಂಡ್ ಜೊತೆಯೂ ಕುಮಾರಸ್ವಾಮಿ ಅವರಿಗೆ ಉತ್ತಮವಾದಂತಹ ಒಡನಾಟ ಇದೆ. ಆ ಒಂದು ಕಾರ್ಡಿಯಲ್ ರಿಲೇಷನ್ಶಿಪ್ಪನ್ನು ಅವರು ಮೇಂಟೈನ್ ಮಾಡಿದ್ದಾರೆ. ಒಟ್ಟಿಗೆ ಚುನಾವಣೆ ಎದುರಿಸಿ CM ಪಟ್ಟ ಅಲಂಕರಿಸುವ ಬಗ್ಗೆಯೂ ಕೂಡ ಕುಮಾರಸ್ವಾಮಿ ಅವರು ರಣತಂತ್ರವನ್ನು ರೂಪಿಸಿದ್ದಾರಾ ಅನ್ನುವ ಅನುಮಾನ ಅವರ ಮಾತುಗಳಿಂದ ವ್ಯಕ್ತವಾಗ್ತಾ ಇರುವಂಥದ್ದು. ಈ ವಿಚಾರದಲ್ಲಿ ಯಾವಾಗ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರೋದರ ಬಗ್ಗೆ ಒಂದು ಮುನ್ಸೂಚನೆ ಕೊಟ್ಟರು, ಕಾಂಗ್ರೆಸ್ನವರು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಮಾಡಲಿ, ಯಾಕೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ಲ ಅಂತ? ಇಟ್ ಈಸ್ ಹಿಸ್ ವಿಶ್. ನಾವು ಯಾಕೆ ಕಮೆಂಟ್ ಮಾಡಬೇಕು? ಅವರು ಪಂಚಾಯತ್ ಚುನಾವಣೆ ಮಾಡ್ತಾರೆ, ಪಾರ್ಲಿಮೆಂಟ್ ಚುನಾವಣೆ ಮಾಡ್ತಾರೆ, ಅದು ಅವರ ಇಟ್ ಈಸ್ ಹಿಸ್ ಪಾರ್ಟೀಸ್ ಕಾಲ್ ಆ್ಯಂಡ್ ಇಟ್ ಈಸ್ ಹಿಸ್ ಪರ್ಸನಲ್ ಚಾಯ್ಸ್. ಅದಕ್ಕೆ ನಮಗೇನು ಸಂಬಂಧ? ಇಲ್ಲಿ ಆಗಲೇ JDS ನಿರ್ಣಾಮ ಆಗ್ತಾ ಇದೆ. JDS ಪಕ್ಷವನ್ನು ಲೀಸಿಗೆ ಕೊಟ್ಬಿಟ್ಟಿದ್ದಾರೆ BJPಗೆ. ಈಗ ಅವ್ರ ಸಂಬಂಧಿಕರೇ ಹೋಗ್ಬಿಟ್ಟು BJP ಟಿಕೆಟ್ ತೊಗೊಂಡು ನಿಲ್ತಾರೆ ಅಂದರೆ
ಆ ಪಕ್ಷ ಎಷ್ಟು ಮಟ್ಟಿಗೆ ಬೆಳೀತಾ ಇದೆ ಅಂತ ನೀವೇ ಯೋಚನೆ ಮಾಡಬೇಕಾಗುತ್ತೆ.